ಕ್ವಿಕ್ಕಾಗಿ ಮಾಡೋ ಮ್ಯಾಗಿಗೆ ಬೇಕಾಗಿರೋ ಸಾಮಗ್ರಿಗಳು. ನೀವು ತರಕಾರಿನ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಇವತ್ತು ತೊಗೊಂಡಿದ್ದೀನಿ ಕ್ಯಾರೆಟ್, ಬೀನ್ಸ್ ಮತ್ತು ಎಲೆಕೋಸು, ಅದ್ರ ಜೊತೆ ಹಸಿ ಬಟಾಣಿ. ಇದು ತುಂಬ ಟೇಸ್ಟ್ ಕೊಡುತ್ತೆ. ನಾವು ಮನೆಯಲ್ಲೇ ಒಂದು ಇನ್ಸ್ಟೆಂಟ್ ಸಾಸ್ನ ತಯಾರು ಮಾಡ್ಕೋತೀವಿ. ಅದಕ್ಕೋಸ್ಕರ 2 ಚಿಕ್ಕ ಚಿಕ್ಕ ಟೊಮೆಟೊಸು, ಒಂದು ದೊಡ್ಡ ಬೆಳ್ಳುಳ್ಳಿ ಮತ್ತು ಒಂದು ಅಥವಾ 2 ಒಣಮೆಣಸಿನ್ಕಾಯಿಂದ ಪೇಸ್ಟ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಒಂದು ಸಾಸ್ ತಯಾರು ಮಾಡ್ಕೋತೀವಿ. ಇಷ್ಟು ಸಾಮಗ್ರಿ ಜೊತೆ ಮ್ಯಾಗಿ ಇದ್ದರೆ ನಮ್ಮ ರುಚಿಯಾದ ಹೆಲ್ದಿಯಾದ ಮಕ್ಕಳು ಇಷ್ಟಪಟ್ಟು ತಿನ್ನುವ ಮ್ಯಾಗಿ ರೆಡಿ ಆಗ್ತದೆ. ಓಕೆ, ಈಗ ನೀರು ಪಾತ್ರೆಯಲ್ಲಿ ಬಾಯ್ಲ್ ಆಗುತ್ತೆ. 1 ಮಿನಿಟ್ ಆದಮೇಲೆ ಅದಕ್ಕೆ ಹಾಕ್ಬಿಡಿ ಸಾಸಿಗೆ ಪ್ರಿಪೇರ್ ಮಾಡಬೇಕಾಗಿರೋ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಒಣಮೆಣಸು ಅಷ್ಟು ಹಾಕಿ 1 ಮಿನಿಟ್ ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಬೇಕು ಸ್ನೇಹಿತರೆ. ಆಚೆ ಕಡೆ ಸಾಸ್ ಒಳ್ಳೆಯದಲ್ಲ ಸ್ನೇಹಿತರೆ, ಸೊ ಹಾಗಾಗಿ ನಾವು ಮನೇಲೇ ಸಾಸ್ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇವತ್ತು ಭವ್ಯ ಅವ್ರದ್ದು ಅಡುಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಪಾವನ. ಸೊ ಸಾಸ್ ಮಾಡೋದಕ್ಕೆ ಆ ಕಡೆ ಇಟ್ಟಿದ್ದೀವಿ. ಈ ಕಡೆ ತರಕಾರಿಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಫಟಾಫಟ್ ಅಂತ ಇವಾಗ ಭವ್ಯ ಚಾಪ್ ಮಾಡ್ತಾ ಇದ್ದಾರೆ. ಶಿ ಈಸ್ ಎಕ್ಸ್ಪರ್ಟ್ ಇನ್ ಕುಕಿಂಗ್. ಎಷ್ಟು ಚಂದ ರೆಡಿಯಾಗಿದ್ದಾರೆ, ಪ್ರೆಟಿ. ಹಾಗೇನಿಲ್ಲ, ನಾರ್ಮಲ್ ಆಗಿ ಹೇಗಿರ್ತೀವಿ ಹಾಗೇನೆ. ಓಕೆ, ನೆಕ್ಸ್ಟ್ ರೆಡಿ ಆಗೋಣ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತುಂಬಾ ಚೆನ್ನಾಗಿ ಪ್ರೆಟಿಯಾಗಿ ರೆಡಿ ಆಗಿ ವಿಡಿಯೋಸ್ಗಳು ಮಾಡೋಣ. ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಆ್ಯಕ್ಚುಲಿ ನಮ್ದಿದು ಫಸ್ಟ್ ಕುಕಿಂಗ್ ವಿಡಿಯೋ. ನಾವಿಬ್ರು ಒಟ್ಟಿಗೆ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾವು ಮಾಡೇ ಇಲ್ಲ, ಒಬ್ರು ಸಪ್ರೇಟಾಗೂ ಮಾಡಿಲ್ಲ. ಹೌದು, ಫಸ್ಟ್ ವಿಡಿಯೋ. ಓಕೆ, ಬಟಾಣಿಗಳನ್ನ ಹಾಕ್ಬಿಡಿ ಮೊದಲಿಗೆ. ಬಟಾಣಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಬೀನ್ಸ್ ಕಟ್ಟಿಂಗ್ ಆಯ್ತು. ಬೀನ್ಸ್ ಹಾಗೆ ಹಾಕ್ತಾ ಬೀನ್ಸು ಬಟಾಣಿ ಒಂದ್ ಸ್ವಲ್ಪ ಟೈಮ್ ಬೇಕು. ಕ್ಯಾರೆಟ್ ಮತ್ತೆ ಇದು ಎಲೆಕೋಸೆಲ್ಲ ಎಲೆಕೋಸು ಇವಾಗ ಹಾಕೋದೇ ಬೇಡ. ಎಲೆಕೋಸು ಅದು ಜಸ್ಟ್ ಸ್ಟೀಮಲ್ಲೇ ಕುಕ್ ಆಗ್ಬಿಡುತ್ತೆ. ಇವಾಗ ತರಕಾರಿ ಎಲ್ಲ ಕಟ್ ಆಯ್ತು, ಆಲ್ಮೋಸ್ಟ್ ಕಟ್ ಆಯ್ತು. ಇನ್ನೊಂದು ಕ್ಯಾರೆಟ್ ಸಾಕು. ತುಂಬಾ ಜಾಸ್ತಿ ಹಾಕಿದ್ರೆ ವೆಜಿಟೇಬಲ್ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕೋಣ ಟೇಸ್ಟಿಗೆ. ಪಿಂಚ್ ಆಫ್ ಸಾಲ್ಟ್. ನೋಡಿ, ತರಕಾರಿಗಳು ಹೀಗೆ ಕುಕ್ ಆಗ್ತಾ ಇದೆ. ಆ ಕಡೆ ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಬಾಯ್ಲ್ ಆಗ್ತಾ ಇದೆ. ಅದರಲ್ಲಿ ಒಂದು ಸಾಸ್ ಪ್ರಿಪೇರ್ ಮಾಡ್ಕೋತಾರೆ ಭವ್ಯ. ಇದು ಆ್ಯಕ್ಚುಲಿ ಭವ್ಯದು ಓನ್ ರೆಸಿಪಿ. ನಾನು ಹೇಳ್ತೀನಿ, ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಭವ್ಯ ಯಾವಾಗಲೂ ಹೇಳೋರು. ಇವಾಗ ಒಗ್ಗರಣೆಗೆ ಆನಿಯನ್ ಬೇಕು. ಓಕೆ, ಆನಿಯನ್ ಕಟ್ ಮಾಡ್ಕೊತೀವಿ, ಒಂದು ಮೀಡಿಯಂ ಆನಿಯನ್. ಓಕೆ, ಇದು ನಾನು ಅಂದ್ರೆ ಫಸ್ಟ್ ಟೈಮ್ ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಕಾರಣ. ಅದರಲ್ಲಿ ಅವರು ಸ್ಟೀಮ್ ಮಾಡಿರ್ತಾರೆ, ಸ್ಟೀಮ್ ಅಲ್ಲಿ ಬೇಯಿಸಿರ್ತಾರೆ ಮ್ಯಾಗಿನ. ಓಕೆ, ಬಟ್ ಇದು ನಾನು ಇವಾಗ ಸ್ಟೀಮ್ ಅಲ್ಲಿ ಬೇಯಿಸಲ್ಲ ಇದನ್ನ. ಓಕೆ, ಡೈರೆಕ್ಟ್ ಹಾಟ್ ವಾಟರ್ ನೀರು ಸ್ವಲ್ಪ ಬಿಸಿ ಮಾಡ್ಕೊಂಡು ನೀರಲ್ಲಿ ಬೇಯಿಸ್ಬಿಟ್ಟು ಅದನ್ನು ಸೋಸಿ ಜಸ್ಟ್ ಹಾಗೆ ಮ್ಯಾಗಿನ ತೆಗೆದುಬಿಟ್ಟು ಸೋಸ್ಕೊಂಡು ಅದರಲ್ಲಿ ಒಗ್ಗರಣೆ ಮಾಡೋದು. ಆ ಒಗ್ಗರಣೆಗೆ ಸ್ವಲ್ಪ ಸೀಸನಿಂಗ್ ಅದೇ ಸ್ವಲ್ಪ ಬರೀ ನೀವು ಯಾವಾಗಲೂ ಮ್ಯಾಗಿನ ನೀರಲ್ಲಿ ಬೇಯಿಸ್ಬಿಟ್ಟು ಅದು ಸ್ಟಿಕ್ಕಿ ಆಗಿರುತ್ತೆ. ಹೌದು. ಸೊ ನೀವು ಈಗ ಮಾಡೋದ್ರಿಂದ ನಿಮ್ಗೆ ಯಾವ್ದು ಸ್ಟಿಕ್ಕಿನೆಸ್ ಇರಲ್ಲ ಮ್ಯಾಗಿನಲ್ಲಿ. ಹೌದು. ತಿನ್ನಕ್ಕೂ ಮಕ್ಕಳು ತರಕಾರಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮ್ಯಾಗಿ ಜಸ್ಟ್ ಇನ್ಸ್ಟೆಂಟ್ ಆಗಿ ತಿನ್ಬೇಕು. ಬಟ್ ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಾಗಲ್ಲ. ಬಟ್ ನೀವು ಈ ತರ ನೀರಲ್ಲಿ ಬೇಯಿಸಿ ಅದನ್ನ ಸೋಸಿ ಒಗ್ಗರಣೆ ಮಾಡಿ ತರಕಾರಿ ಎಲ್ಲ ಆಡ್ ಮಾಡಿ ಮನೇಲೆ ಮಾಡಿರೋ ಸಾಸ್ನ ಹಾಕ್ಬಿಟ್ರೆ ಮಧ್ಯಾಹ್ನ ಅಲ್ಲ 2 ಅವರ್ಸ್ ಅಲ್ಲ ಸಂಜೆನೂ ತಿನ್ಬಹುದು. ಸಂಜೆನೂ ಬಂದು ತಿನ್ಬಹುದು ಅದನ್ನ ನೀವು ಹಾಗೆ. ಅಷ್ಟು ಹಾಗೆ ಇರುತ್ತೆ ಅದು. ಟೇಸ್ಟ್ ಸಹ ಒಂಚೂರು, ಮ್ಯಾಗಿನೂ ಸಹ ಒಂಚೂರು ಮ್ಯಾಗಿ ಅಂತಾನೆ ಅನ್ಸಲ್ಲ. ಹೊರಗಡೆ ನೂಡಲ್ಸ್ ಸಿಗುತ್ತಲ್ಲ ಆ ತರ ಇರುತ್ತೆ, ನೋಡೋದಕ್ಕೂ ಅಷ್ಟೇನೆ. ಓಕೆ, ಆ ತರ ಇರ್ತದೆ ಸೇಮ್. ಇವಾಗ ಬೇಯ್ತಾ ಇದೆ ಬಟಾಣಿ. ಓಕೆ, ಬಟಾಣಿ, ಕ್ಯಾರೆಟ್ ಬೇಯ್ತಾ ಇದೆ. ಸೊ ಇದ್ರ ಜೊತೆ ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಚಾಪ್ ಮಾಡಿ ಇಟ್ಬಿಡಿ. ಆಮೇಲೆ
ಶಾಪಿಂಗ್ ಕೆಲಸ ಎಲ್ಲ ಮುಗಿದು ಬಿಡಲಿ. ಸೊ ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬಹುದು. ಕ್ಯಾಪ್ಸಿಕಮ್ ಅಂತೂ ಒಗ್ಗರಣೆಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವೀಟ್ ಕಾರ್ನ್ ಹಾಕಿದ್ರೂ ತುಂಬ ಚೆನ್ನಾಗುತ್ತೆ. ಮಕ್ಕಳು ಯಾವ್ಯಾವ ಮಕ್ಕಳು ಏನೇನು ಇಷ್ಟಪಡ್ತಾರೆ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ಹೆಣ್ಮಕ್ಳು ಕಷ್ಟ ನಮಗೆ ಗೊತ್ತು. ಮ್ಯಾಗಿನ ಕಟ್ ಮಾಡ್ತಾ ಇದ್ದಾರೆ ಭವ್ಯ. ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಸೋಸ್ಕೋಬೇಕು ಫ್ರೆಂಡ್ಸ್. ಅದು ಮ್ಯಾಗಿ ಏನಂದ್ರೆ ಸ್ವಲ್ಪ ಉದ್ದುದ್ದೇ ಇರುತ್ತೆ. ಸ್ವಲ್ಪ ಹಾಫ್ ಇದು ಸ್ವಲ್ಪ ತುಂಬಾ ಅಷ್ಟುದ್ದ ಬೇಡ, ಚಿಕ್ಕ ಮಕ್ಕಳಿಗೆ ತಿನ್ನಕ್ ಕಷ್ಟ ಆಗುತ್ತೆ. ಜಸ್ಟ್ ಕಟ್ ಮಾಡಿ ಸ್ವಲ್ಪ ಮುರಿದು ಬಿಟ್ರೆ ಅದು ತಿನ್ನೋದಕ್ಕೂ ತುಂಬ ತರಕಾರಿ ಜೊತೆನೂ ಸಿಗುತ್ತೆ. ಇಲ್ಲ ಅಂದ್ರೆ ತರಕಾರಿ ಜೊತೆ ಸಿಗೋದೇ ಇಲ್ಲ. ಪ್ರಪಂಚದಲ್ಲಿ ಯಾವುದೇ ರೀತಿಯ 2 ಮಿನಿಟ್ಸ್ ಮ್ಯಾಗಿ ಇಲ್ಲ ಸ್ನೇಹಿತರೆ. ಅಮ್ಮಂದಿರು ಇಷ್ಟು ಕಷ್ಟಪಡಲೇಬೇಕು ಚೆನ್ನಾಗಿ ತಿನ್ಬೇಕು ಅಂದ್ರೆ ಅಷ್ಟೇ. ಲಂಚ್ ಬಾಕ್ಸಿಗೆಲ್ಲ ಆಗಲ್ಲ, ಮಕ್ಕಳು ಪ್ರಿಫರ್ ಮಾಡಲ್ಲ. ಮಕ್ಕಳಿಗೆ ಪ್ರಿಫರ್ ಮಾಡಿದ್ರು ಮಧ್ಯಾಹ್ನ ಟೈಮ್ ತಿನ್ನಕ್ಕಾಗಲ್ಲ. ಅದು ಆಯ್ತಲ್ಲ ಭವ್ಯ, ಸಾಸು ರೆಡಿ ಆಯ್ತು. ಇವಾಗ ಇನ್ನೊಂದು ಸ್ಟವಲ್ಲಿ ಮ್ಯಾಗಿ ಬೇಯಿಸ್ಕೊಂಡ್ಬಿಡ್ತೀವಿ. ಓಕೆ, ಹೋಮ್ ಸಾಸ್ ರೆಡಿ ಆಗುತ್ತೆ. ಇವಾಗ ಅದು ಬೆಂದಿದೆ. ಇವಾಗ ಟೊಮೆಟೊ, ಗಾರ್ಲಿಕ್ ಮತ್ತೆ ಒಣಮೆಣಸಿನ್ಕಾಯಿ. ಸೊ ಇದನ್ನೊಂದ್ಸರಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಸ್ ರೆಡಿ ಆಗುತ್ತೆ. ಅದೇ ಸ್ವಲ್ಪ ಆರ್ಬೇಕು, ಬಿಸಿ ಬಿಸಿ ಮಿಕ್ಸಿಗೆ ಹಾಕ್ಬಾರ್ದು. ಒಗ್ಗರಣೆಗೆ ನಮ್ದು ಕೇರಾಮೃತ ವರ್ಜಿನ್ ತೆಂಗಿನೆಣ್ಣೆ ತೋರಿಸಿ ನಮ್ಮ ವೀಕ್ಷಕರಿಗೆ. ನೋಡಿ ಫ್ರೆಂಡ್ಸ್, ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಯೂಸ್ ಮಾಡೋದ್ರಿಂದ ನೀವು ಹೆಲ್ದಿ ಆಗಿರ್ತೀರಾ. ಇದು ಬಂದ್ಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ಅಂಡ್ ಆಲ್ಸೋ ಇದಂದ್ರೆ ಇದು ಹಾರ್ಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಿಮ್ ಹಾರ್ಟ್ ಪ್ರೊಟೆಕ್ಟ್ ಮಾಡುತ್ತೆ ಇದು. ಸೊ ನಮ್ಮನೇಲಿ ಇವಾಗ ನಾವು ಇದನ್ನೇ ಯೂಸ್ ಮಾಡೋದು. ವರ್ಜಿನ್ ತೆಂಗಿನೆಣ್ಣೆ ಅಂದ್ರೆ ಇದು ತಾಜಾ ತೆಂಗಿನ ಎಣ್ಣೆ, ತಾಜಾ ಹಾಲಿನ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಇದೆಯಲ್ಲ ಅದನ್ನು ರುಬ್ಬಿಟ್ಟು ತೆಗ್ದಿರೋ ಹಾಲಿಂದ ಮಾಡಿರುವಂತ ತೆಂಗಿನ ಎಣ್ಣೆ. ಇದು ಇದಲ್ಲ, ಏನದು ಒಣ ಕೊಬ್ಬರಿ ಎಣ್ಣೆ ಅಲ್ಲ. ಇದು 2 ಸ್ಪೂನ್ ಯೂಸ್ ಮಾಡ್ಕೊಳ್ಳೋಣ. ಇಷ್ಟು ಮ್ಯಾಗಿ ನೀವು 2 ಸ್ಪೂನ್ ಯೂಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ನೀವು ವರ್ಜಿನ್ ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮ್ಮ ಫುಡ್ ಎನ್ಹಾನ್ಸ್ ಆಗುತ್ತೆ, ಟೇಸ್ಟಿ ಇರುತ್ತೆ, ತುಂಬಾ ಟೇಸ್ಟು. ಇದು ಯೂಸ್ ಮಾಡಿ ತಿಂದವ್ರಿಗೆ ಮಾತ್ರ ಗೊತ್ತು. ತೆಂಗಿನ ಎಣ್ಣೆ, ಎಸ್ಪೆಷಲಿ ವರ್ಜಿನ್ ಕೊಕೊನಟ್ ಆಯಿಲು, ನಮ್ಮ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲು ಎಷ್ಟು ಫುಡ್ನ ಟೇಸ್ಟಿ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವೆಲ್ಲ ಅಂದ್ಕೊಂಡಿರ್ತೀರಾ ಕೊಬ್ಬರಿ ಎಣ್ಣೆ ಸ್ಮೆಲ್ಲು, ಲೈಕ್ ಊಟ ಮಾಡುವಾಗ ಅದರದ್ದೇ ಸ್ಮೆಲ್ ಬರುತ್ತೆ. ಕೇರಳದವರು ತಿನ್ನೋದು ಕೊಬ್ಬರಿ ಎಣ್ಣೆ, ನಾವು ಕರ್ನಾಟಕದವರು ಯೂಸ್ ಮಾಡಲ್ಲ, ನಾವು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು ಅಂತ ತುಂಬ ಜನಕ್ಕೆ ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ. ಬಟ್ ಒಂದು ಸತಿ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಯಾವ ಸ್ಮೆಲ್ಲು ಬರಲ್ಲ. ಅಷ್ಟು ಇನ್ನೂ ತುಪ್ಪಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಅಂತ ನಾನು ಪರ್ಸ್ನಲಾಗಿ ಸಜೆಸ್ಟ್ ಮಾಡ್ತೀನಿ ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, ಇವಾಗ ಒಗ್ಗರಣೆ ಹಾಕೋಣ. ಆಯಿಲ್ ಹಾಕಿದ್ದಾರೆ ಭವ್ಯ. ಆನಿಯನ್ ಆ್ಯಡ್ ಮಾಡಿದ್ರು. ಚಿಲ್ಲಿಸ್ ಬೇಡವಾ ಭವ್ಯ? ಚಿಲ್ಲಿಸ್ ಬೇಡ. ಚಿಲ್ಲಿಸ್ ಇವಾಗ ನಾವು ಬಾಯ್ಲ್ ಸಾಸಿಗೆ ಹಾಕಿದಿರಲ್ಲ, ಓಕೆ, ಅದೇ ಖಾರ ಮಸಾಲೆನಲ್ಲೂ ಇರ್ತದೆ, ಖಾರ ಇರುತ್ತೆ. ಓಕೆ, ಅದನ್ನು ಮಸಾಲೆನೇ ಅಲ್ವಾ, ಅದು ಖಾರ ಇರ್ತದೆ. ನಿಮ್ಗೆ ಬೇಕು ಅಂದ್ರೆ ಖಾರ ಆಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ವಾ, ಓಕೆ, ಸೊ ಅದನ್ನ ಆಡ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಓಕೆ,
ಮ್ಯಾಗಿನ ಬೇಯಿಸ್ಕೊಂಡ್ಬಿಡೋಣ, ವಾಟರ್ ಬಾಯ್ಲ್ ಆಗಿದ್ರೆ ಹಾ ಹಾಕೊಂಬಿಡಿ ಹಾಗೆ ಪ್ಯಾರಲಲ್ ಆಗಿ. ಸ್ವಲ್ಪ ನೀರು ಬಾಯ್ಲ್ ಆಗಬೇಕು. ಸೊ ಒಂದು ಬಾಯ್ಲ್ ಬೇಗ ಆಗಬೇಕು ಅಂದರೆ ನಾವು ಅದಕ್ಕೆ ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚೋಣ. ಸೊ ಅವಾಗ ಗ್ಯಾಸು ಸೇವ್ ಆಗುತ್ತೆ ನಿಮಗೆ, ಬೇಗ ಕೆಲಸನೂ ಬೇಗ ಆಗುತ್ತೆ. ಭವ್ಯ ಒಗ್ಗರಣೆ ಮಾಡ್ತಾ ಇದ್ದಾರೆ. ಆನಿಯನ್ನು ಪಿಂಕ್ ಕಲರ್ ಆಗ್ತಾ ಇದೆ. ಮ್ಯಾಗಿ ಪೌಡರಲ್ಲಿ ಸಾಲ್ಟ್ ಇರುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಸಾಲ್ಟ್ ಹಾಕೋಬೇಕು. ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಸಾಲ್ಟ್ ಪ್ರಿಪೇರ್ ಮಾಡಬೇಡಿ. ನಾವೀಗ ತರಕಾರಿಗೂ ಸ್ವಲ್ಪ ಒಂದು ಪಿಂಚು ಸಾಲ್ಟ್ ಹಾಕಿದೀವಿ, ಯಾಕೆಂದ್ರೆ ತರಕಾರಿ ಸ್ವಲ್ಪ ಸಾಲ್ಟ್ ಇರ್ಬೇಕಲ್ವಾ. ನಾವು ಡೈರೆಕ್ಟ್ ಹಾಕಿದ್ರೆ ಅದು, ಯಾಕೆಂದ್ರೆ ಸಾಲ್ಟ್ ಇರೋದ್ರಿಂದ ನೀವು ಹೇಳ್ಬೋದು ಅದನ್ನ ಆಯಿಲಲ್ಲೇ ಬೇಯಿಸ್ಕೋಬಹುದು ಅಂತ. ಬಟ್ ನೀವು ಮ್ಯಾಗಿನಲ್ಲಿ ಸಾಲ್ಟ್ ಇರೋದ್ರಿಂದ ನೀವು ಡೈರೆಕ್ಟ್ ತರಕಾರಿ ಹಾಕಿ ಬೇಯಿಸಿದಾಗ ತರಕಾರಿಗೆ ಒಂಚೂರು ಸಾಲ್ಟ್ ಇರಲ್ಲ, ಟೇಸ್ಟ್ ಇರಲ್ಲ, ಅದು ಸಪ್ಪೆ ಸಪ್ಪೆ ಅನ್ಸುತ್ತೆ. ಸೊ ಸಾಕಿದೆ ಇವಾಗ ಆನಿಯನ್ ಆಗಿದೆ. ಇವಾಗ ನಾವು ತರಕಾರಿನ ಸ್ಟ್ರೈನ್ ಮಾಡ್ಕೊಂಡು ಅದನ್ನ ಸೋಸ್ಕೊಂಡು ತರಕಾರಿ ಆಡ್ ಮಾಡ್ಕೊಳ್ಳೋಣ ಇವಾಗ. ಸೂಪ್ ಮಾಡ್ಬೋದಿತ್ತು ಆಕ್ಚುಲಿ. ಮಾಡ್ಬೋದಿತ್ತು. ಅದು ಏನ್ ಗೊತ್ತಾ ಪವನ, ಬಿಸಿ ನೀರಿಗೆ ನಾವು ಉಪ್ಪು ಹಾಕ್ತಿರಲ್ಲ, ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರು ತುಂಬಾ ಉಪ್ಪು ಅನ್ಸುತ್ತೆ ಅದು. ಓಕೆ, ಟ್ರೈ ಮಾಡಿದೆ ಅದು. ಬಟ್ ನೀವು ಅದನ್ನ ಬೇರೆ ತರಕಾರಿ ಸಾಂಬಾರಿಗೆ ಆ ನೀರನ್ನು ವೇಸ್ಟ್ ಮಾಡದೆ ತರಕಾರಿ ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು. ಸೂಪಿಗೆಲ್ಲ ಜಾಸ್ತಿ ಆಗ್ಬಿಡುತ್ತೆ, ಸಾಲ್ಟಿ ಆಗ್ಬಿಡುತ್ತೆ. ಇವಾಗ ಈ ತರಕಾರಿನ ನಾವು ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಯಿಲ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಇವಾಗ. ಓಕೆ, ತುಂಬಾ ಬೇಯಿಸಿದ್ರೆ ಅದು ತಿನ್ನಕ್ಕೆ ನಿಮ್ಗೆ ಕ್ರಂಚಿ ಅನ್ಸಲ್ಲ, ಹೌದು. ಸೊ ಇವಾಗ ಆಯಿಲ್ ಅಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟಿ ಅನ್ಸುತ್ತೆ ನಿಮಗೆ. ಅದು ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ, ಸೊ ಬೇಗನ ಆಗುತ್ತೆ. ನೀವು ಡೈರೆಕ್ಟ್ ನೋಡಿ, ಮಕ್ಳಿಗೆ ಇಷ್ಟು ಕಲರ್ಫುಲ್ ಆಗಿ ನಾವು ಲಂಚ್ ಪ್ಯಾಕ್ ಮಾಡಿದ್ರೆ ಎಷ್ಟು ಇಷ್ಟಪಟ್ಕೊಂಡು ತಿಂತಾರೆ. ಅದೇ ಬೇರೆ ತಿಂಡಿಗಳಲ್ಲಿ ತರಕಾರಿನ ಮುಟ್ಟು ನೋಡಲ್ಲ ಮಕ್ಕಳು, ಇದ್ರ ಜೊತೆ ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಸೊ ಇದು ಇವಾಗ ಇಷ್ಟು ಸಾಕು ನಾವು ಫ್ರೈ ಮಾಡಿದ್ದು. ಸೊ ಇದಕ್ಕೆ ನಾವು ಸ್ವಲ್ಪ ಕ್ಯಾಬೇಜ್ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಕ್ಯಾಬೇಜ್ ಆ್ಯಡ್ ಮಾಡಿದ್ಮೇಲೆ ಇವಾಗ ನಾವಿಕ್ಕೆ ಟೊಮೆಟೊ ಸಾಸ್ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ. ಓಕೆ, ಟೊಮೆಟೊ ಸಾಸ್. ಇವಾಗ ಟೊಮೆಟೊ ಸಾಸ್ ಆ್ಯಡ್ ಮಾಡೋಣ. ಎಷ್ಟು ಮ್ಯಾಗಿ ಹಾಕ್ತಾ ಇದ್ದೀರಾ ಭವ್ಯ? ಇದಕ್ಕೆ ನಾನು 3 ಮ್ಯಾಗಿ ಹಾಕ್ತಾ ಇದ್ದೀನಿ. ಓಕೆ, 4 ಜನ ತಿನ್ಬೋದು ಇದನ್ನ. ಓಕೆ, ತರಕಾರಿನೇ ಇದೆಯಲ್ಲ ತುಂಬಾ, ಸೊ ಹಾಗಾಗಿ. ನನಗಂತೂ ತುಂಬ ಬಾಯಲ್ಲಿ ನೀರು ಬರ್ತಾ ಇದೆ. I'm waiting ಭವ್ಯ. ಓಕೆ, ಆಯ್ತು. ಇನ್ನೇನು 5 ಮಿನಿಟ್ಸ್ ಅಷ್ಟೇನೆ, ಯಾಕೆಂದ್ರೆ ಇಲ್ಲಿ ನೀರು ಕುದೀತಾ ಇದೆ. ಓಕೆ, ಇದಕ್ಕೆ ಮ್ಯಾಗಿ ಹಾಕಿದ್ರೆ ಅದು 1 ಮಿನಿಟ್ ಅಷ್ಟೇ ಅಲ್ವಾ. ಸೊ 1 ಮಿನಿಟ್ ಅಷ್ಟೇ, 1.5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸಿದ್ರೆ ಅದು ಇವಾಗ ನೋಡಿ ಇದೇ ಬಿಸಿ ಇರುತ್ತೆ, ಈ ಬಿಸಿನಲ್ಲೇ ಆಮೇಲೆ ಸ್ವಲ್ಪ ಬೇಯಿಕೊಳ್ಳುತ್ತೆ. ಹೌದು. ಸೊ ಅದನ್ನ ಜಾಸ್ತಿ ಬೇಯಿಸಬಾರ್ದು. ಇವಾಗ ಇದಕ್ಕೆ ಇದು ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಇದಕ್ಕೆ ಮ್ಯಾಗಿನ ಬೇಯಿಸ್ಕೊಳ್ಳೋಣ ಪಕ್ಕದಲ್ಲಿ. ಕೌಂಟ್ ಮಾಡ್ಕೊಳ್ತಾ ಅಂದ್ರೆ ಜಸ್ಟ್ 1.5 ಮಿನಿಟ್ಸ್ ಅಷ್ಟೇನೆ. ಓಕೆ, ಟೈಮ್ ನೋಡ್ಕೊಂಡ್ಬಿಡಿ. ಓಕೆ, ಜಾಸ್ತಿ ಬೇಯಿಸಿದ್ರೆ ಆಮೇಲೆ ತಿನ್ನಕ್ಕಾಗಲ್ಲ, ಮುದ್ದೆ ಆಗ್ಬಿಡುತ್ತೆ. ಮುದ್ದೆ ಆಗೋಗುತ್ತೆ. ನೀರು ಚೆನ್ನಾಗಿ ಬಾಯ್ಲ್ ಆಗಿರೋ ನೀರಿಗೆ ಮ್ಯಾಗಿನ 1 ರಿಂದ 1.5 ನಿಮಿಷ ಬಿಟ್ಬಿಟ್ಟು ಸೋಸ್ಕೊಂಡ್ಬಿಟ್ಟು ಅದನ್ನು ತರಕಾರಿ ಒಳಗಡೆ, ಒಗ್ಗರಣೆ ಮಾಡಿರೋ ತರಕಾರಿ ಮತ್ತು ಈರುಳ್ಳಿ ಒಳಗಡೆ ಹಾಕ್ಬಿಟ್ಟು ಮ್ಯಾಗಿ ಪೌಡರ್ನ ಸ್ಪ್ರಿಂಕಲ್ ಮಾಡಿದ್ರೆ. ಅಲ್ಲ, ಮ್ಯಾಗಿ ಇವಾಗಲೇ ಹಾಕ್ಬೇಕು. ಇವಾಗಲೇ ಹಾಕೋದಾ? ಮ್ಯಾಗಿ ಇವಾಗ ಹಾಕೋಣ. ಮ್ಯಾಗಿ ಪೌಡರ್ಸ್ ಹಾಕೊಂಡ್ಬಿಟ್ಟು, ಯಾಕೆಂದ್ರೆ ಎಲ್ಲ ಮಸಾಲೆ ಎಳ್ಕೋಬೇಕಲ್ಲ ತರಕಾರಿಗೆಲ್ಲ. ಓಕೆ, ಸೊ ಇದ್ರ ಜೊತೆ ಈ ಮ್ಯಾಗಿ ಮಸಾಲೆ ಸಾಕಾಗಲ್ಲ. ಓಕೆ, ಇದ್ರ ಜೊತೆ ಇನ್ನೊಂದು ಮ್ಯಾಜಿಕ್ ಮ್ಯಾಗಿ ಮಸಾಲ ಅಂತ ಬರುತ್ತೆ, ಮನೇಲಿ ತಂದಿಟ್ಕೊಳ್ಳಿ ನೀವು.
ಓಕೆ ಓಕೆ. ಇದ್ರ ಜೊತೆ ಇನ್ನೊಂದು ಮ್ಯಾಜಿಕ್ ಮಸಾಲ ಅಂತ ಸಿಗುತ್ತೆ. ಈ ಇದೆಯಲ್ಲ ಮ್ಯಾಜಿಕ್ ಮಸಾಲ, ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಮಸಾಲೆಗಳೆಲ್ಲಾನು. ಸೊ ನೀವು ಯಾವುದೋ ಪಲ್ಯಕ್ಕೂ ಯೂಸ್ ಮಾಡ್ಬೋದು. ನೀವು ಇದನ್ನು ಮೊಟ್ಟೆ ಆಮ್ಲೆಟ್ಗೆ ಯೂಸ್ ಮಾಡ್ಬೋದು, ಮೊಟ್ಟೆ ಪಲ್ಯಕ್ಕೂ ಯೂಸ್ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಮ್ಯಾಗಿ ನೋಡಿ ಆಫ್ ಮಾಡಿಬಿಡಿ. ಟೈಮ್ ಆಯ್ತಾ? ಟೈಮು 1 ನಿಮಿಷ ಆಗಿದೆ, 1.5 ನಿಮಿಷ ಆಗಿದೆ ಕರೆಕ್ಟಾಗಿ. ಇನ್ನೊಂದು ಅರ್ಧ ನಿಮಿಷ ಆಗಲಿ ಅಲ್ಲ. ನೋಡಿ 30 ಸೆಕೆಂಡ್ಸ್ ಅಷ್ಟೇ. ಸೋಯಾ ಸಾಸ್ ಹಾಕ್ತಿದೆ. ಓಕೆ, ಸ್ವಲ್ಪ ಕಲರಿಗೆ, ಮತ್ತೆ ಆಮೇಲೆ ಸೋಯಾದ ಟೇಸ್ಟು ಇರುತ್ತೆ ನಮಗೆ. ಓಕೆ ಓಕೆ. ಸ್ವಲ್ಪನೇ, ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕಿದ್ರೆ ಅದೇ ಓಕೆ ಎದ್ದು ಕಾಣ್ತಾ ಇರುತ್ತೆ, ಡಾರ್ಕ್ ಆಗಿಬಿಡುತ್ತೆ. ಮ್ಯಾಗಿ ಅಂತ ಗೊತ್ತಾಗ್ಬೇಕು, ನೂಡಲ್ಸ್ ಅಂತ ಗೊತ್ತಾಗ್ಬೇಕಲ್ಲ. ಹೌದು ಹೌದು. ಟೇಸ್ಟು ಇರುತ್ತೆ, ಆ ನೂಡಲ್ಸ್ ಕಲರೇ ಚೇಂಜ್ ಆಯ್ತು ಇವಾಗ. ಹೌದು ಹೌದು. ಅದು ಸೋಯಾ ಸಾಸ್ದು ಸ್ಮೆಲ್ಲು ಆ್ಯಕ್ಚುಲಿ ಹೊರಗಡೆ ಹೋಟೆಲ್ ತಿಂದಂಗೆ ಇರುತ್ತೆ ಇವಾಗ. ಇವಾಗ ಮ್ಯಾಗಿ ಬಾಯ್ಲ್ ಆಗಿದೆ. ನಾವಿದನ್ನು ಸೋಸ್ತಾ ಇದ್ದಾರೆ ಭವ್ಯ. ಈ ಥರ ಈ ಟೆಕ್ಸ್ಚರಲ್ಲಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ. ಭವ್ಯ ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದಾರೆ. ಕುಕ್ ಆಗಿರೋ ಮ್ಯಾಗಿ ಎಲ್ಲ ಸಾಸು ಎಲ್ಲ ಹಾಕಿ, ಪೌಡರ್ ಎಲ್ಲ ಹಾಕಿ ರೆಡಿಯಾಗಿರೋ ತರಕಾರಿ ಒಟ್ಟಿಗೆ ಗೆಟಿಂಗ್ ರೆಡಿ. ಬಾಯಲ್ಲಿ ನೀರು ಬರ್ತಿದೆ. ಯಾರ್ಯಾರು ಆಚೆ ಕಡೆ ಮ್ಯಾಗಿ ಲವರ್ಸ್ ಇದ್ದೀರಾ, ಮ್ಯಾಗಿ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ, ಟ್ರೈ ಮಾಡಿ, ಶೇರ್ ಮಾಡಿ. ನಮ್ಮ ಪೇಜ್ನ ನಾವು ಹೊಸದಾಗಿ ಶುರು ಮಾಡಿರೋದು, ನಮಗೆ ಸಪೋರ್ಟ್ ಮಾಡಿ. ಎಲ್ಲ ಫುಡ್ ಲವರ್ಸು ಇದನ್ನು ನೋಡಿ, ದಯವಿಟ್ಟು ನೋಡಿ ಟ್ರೈ ಮಾಡಿ. ಆ್ಯಕ್ಚುಲಿ ತೋರಿಸಿರ್ತಾರೆ ಅವರು ಹೀಗೆ ಮಾಡಬೇಕು ಅಂತ ಕವರಲ್ಲಿ, ಬಟ್ ನಾವೇನು ಮಾಡ್ತೀವಿ 2 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಬಿಸಿ ಮಾಡೋದು, ಅದಕ್ಕೆ ಹಾಕೋದು ತಿನ್ನೋದು. ಸ್ವಲ್ಪ ಜಾಸ್ತಿ ಬಂದಿದೆ ಅನ್ಸುತ್ತಲ್ವಾ? ನೋಡಿ ಅವಾಗಲೇ ಆಫ್ ಮಾಡಿಬಿಡ್ಬೇಕಿತ್ತು. ಇಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಬಾಯ್ಲ್ಡ್ ಆಯ್ತು ಜಾಸ್ತಿ. ಅದನ್ನ ಹೇಳಿದ್ದ ತಕ್ಷಣ ಅಂತ ತೆಗೆದಿದ್ರೆ ಅದು ಜಾಸ್ತಿ ಇತ್ತಲ್ಲ, ನಿಮಗೂ ಗೊತ್ತಾಗಿಲ್ಲ. ಅದು ನೀರು ಬಿಸಿ ಕುದೀತಾ ಇರಲಿಲ್ಲ ನೀರು. ಅದು ಸ್ಟವ್ ಚಿಕ್ಕ ಸಣ್ಣ ಉರಿ ಭವ್ಯ. ಬಿಡಿ ಚೆನ್ನಾಗಿದೆ ಬಿಡಿ, ಸಾಕು. ಸರಿ ಆಗಿದೆ. ಕಲರ್ಫುಲ್ ಆಗಿರೋ ನೋಡಿ ಫ್ರೆಂಡ್ಸ್ ಹೇಗಿದೆ. ವಾ, ಬಾಯಲ್ಲಿ ನೀರಂತೂ ಬರ್ತಾ ಇದೆ. ಭವ್ಯ ಬೇಗ 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 ಕೊಟ್ಬಿಡಿ. ಇನ್ನಂತೂ ನನಗೆ ನೋಡೋಕ್ಕಾಗಲ್ಲ, ಕಾಯಕ್ಕಂತೂ ಆಗೋದೇ ಇಲ್ಲ. ಫ್ರೆಂಡ್ಸ್, ಡೈನಿಂಗ್ ಟೇಬಲ್ಗೆ ಹೋಗೋಣ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಣ್ಣ. ನನ್ನ ಸ್ಪೆಷಲ್ ಮ್ಯಾಗಿ ಸ್ಪೆಷಲ್ ನೋಡೋಕ್ಕಂತೂ ತುಂಬ ಎಣ್ಣೆಯಾಗಿದೆ. ಓಕೆ, ಟೇಸ್ಟ್ ಮಾಡಿ ಫಸ್ಟ್. ಹೇಗಿದೆ? ಸಕ್ಕತ್ತಾಗಿದೆ. ನಿಜ ಪಾವನ್, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ವಾ, ತುಂಬ ಚೆನ್ನಾಗಿದೆ.
ಮಗಳಿಗೆ ತುಂಬಾ ಇಷ್ಟ. ನಮ್ಮನೇಲಿ ನಮ್ಮ ಮಗಳಿಗೆ ದೊಡ್ಡವಳಿಗೆ ತುಂಬಾ ಇಷ್ಟ ಪಾವನ್ ಇದು. ಇನ್ಮೇಲೆ ನಮ್ಮನೇಲಿ ವೀಕ್ಲಿ ಒನ್ಸ್ ಫಿಕ್ಸ್ ಇದು. ತುಂಬಾ ಚೆನ್ನಾಗಿದೆ. ಈಸಿನೂ ಇದೆ ಮಾಡೋದು, ತುಂಬಾ ಈಸಿ. ತರಕಾರಿಗಳೆಲ್ಲ ರೆಡಿ ಇಟ್ಬಿಟ್ರೆ ತುಂಬಾ ಈಸಿ. ತುಂಬಾ ಈಸಿ ಇದೆ ಅದು. ಥ್ಯಾಂಕ್ಸ್ ಭವ್ಯ, ಇಷ್ಟು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೂ ಹೇಳ್ಕೊಟ್ಟಿದ್ದೀರಾ, ನನಗೂ ಹೇಳ್ಕೊಟ್ಟಿದ್ದೀರಾ. ನಾನು ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಫ್ರೆಂಡ್ಸ್ ಥ್ಯಾಂಕ್ಸ್ ಇರಬಾರ್ದಂತೆ ಕಲಿಸಿದ್ದಕ್ಕೆ. ಕಲಿಸಿರೋದಕ್ಕೆ. ನೆಕ್ಸ್ಟ್ ಮಾಡ್ತಾ ಇರೋಣ. ಫಾರ್ ದ ವಂಡರ್ಫುಲ್ ರೆಸಿಪಿ. ಇನ್ನೊಂದು ತುಂಬಾ ವೆರೈಟೀಸ್ ಇದೆ, ತುಂಬಾ ಚೆನ್ನಾಗಿದೆ. ಭವ್ಯ ಅಷ್ಟೇ ಕ್ಯೂಟ್ ಆಗಿರೋ ಮಕ್ಕಳಿಗೆ ಕಾಫಿ ಕೊಟ್ಟಿದ್ದಾರೆ. ಸ್ವರ್ಗ. ಈ ತರ ಡೈಲಿ ಬ್ರೇಕ್ಫಾಸ್ಟ್ ಇಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಕಾಫಿ ಭವ್ಯಾರ ಮನೇಲಿ ಮಾತ್ರ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿದೆ. ಮ್ಯಾಗಿ, ಇನ್ಸ್ಟೆಂಟ್ ಮ್ಯಾಗಿ ಅಂದ್ರೆ ನೀವು ನೀರಲ್ಲಿ ಬೇಯಿಸಿ ಬಾಯ್ಲ್ ಮಾಡಿ ಕೊಡೋದು. ಒಂದೊಂದ್ಸರಿ ಜಾಸ್ತಿ ಬೆಂದೋಗಿರುತ್ತೆ, ಒಂದೊಂದ್ಸರಿ ಬೆಂದೇ ಇರಲ್ಲ. ಸೊ ಹಾಗೆ ಪಾವನ್ ಇವಾಗ ಕೇರಾಮೃತದ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಹೇಳಿದ್ವಲ್ಲ ಅವಾಗಲೇ. ಸೊ ನೀವು ಯೂಸ್ ಮಾಡ್ತಿದ್ದೀರಲ್ಲ ಮನೇಲಿ? ನಮ್ಮನೇಲಿ ಅದೇ. ನಮ್ಮನೇಲಿ ಬೇರೆ ಆಯಿಲ್ ಇಲ್ಲ ಆಕ್ಚುಲಿ. ನಮ್ಮನೇಲಿ ಇವಾಗ ಆಕ್ಚುಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೆ ಅಡುಗೆಗೆ. ಸೊ ಇವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಅನಿಸ್ತಾ ಇದೆ. ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಕೊಬ್ಬರಿ ಎಣ್ಣೆಗೂ ವರ್ಜಿನ್ ಕೋಕೋನಟ್ ಆಯಿಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮ್ಯಾಗಿ ಅನ್ಹೆಲ್ತಿನೇ, ಆದರೆ ಅದನ್ನ ಹೆಲ್ತಿ ಮಾಡ್ಕೊಂಡು ತಿನ್ನಬೇಕು. ಹೌದು, ಮಕ್ಕಳು ಇಷ್ಟಪಡೋದ್ರಿಂದ ಅದಕ್ಕೆ ತರಕಾರಿ ಹಾಕಿ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ತುಂಬ ಟೇಸ್ಟಿಯಾಗಿ ಮಾಡಿಕೊಡಿ. ಮಕ್ಕಳು ತಿಂತಾರೆ, ಹೆಲ್ದಿಯಾಗೂ ಇರ್ತಾರೆ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಫುಡ್ ಜೊತೆ ಇನ್ನೊಂದು ಹೊಸ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾವಿಬ್ರು ಬರ್ತೀವಿ. ಟೇಕ್ ಕೇರ್. ಥ್ಯಾಂಕ್ ಯು.